ಹಾಯ್ ಎವ್ರಿವನ್, ನಾನು ಅನೂಪ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಏನು ಸ್ಪೆಷಲ್ ಇವತ್ತು ವಿಡಿಯೋ ಅಂತ ಕೇಳ್ತಿದ್ರೆ, ಟೆಂಟ್. ಸೊ ಟೆಂಟ್ ಫಿಟ್ಟಿಂಗ್ ಏನು ಮಾಡೋದು, ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತಾಯಿದ್ದೀನಿ. ಸಮ್ಮರ್ ಸೀಸನ್, ಎಲ್ಲ ಮಕ್ಳಿಗೂ ರಜೆ ಇರುತ್ತೆ. ಸೊ ನಿಮ್ಗೇನಾದ್ರು ಔಟಿಂಗ್ ಪ್ಲ್ಯಾನ್ ಮಾಡಿದರೆ ಅಥವಾ ಟೆಂಟಲ್ಲಿ ಸ್ಟೇ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದರೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ಟೆಂಟ್ ಹೆಂಗೆ ಫಿಟ್ ಮಾಡೋದು. ಈ ವಿಡಿಯೋದಲ್ಲಿ ನಾನು ಕವರ್ ಅಪ್ ಮಾಡ್ತಾಯಿದ್ದೀನಿ ಟೆಂಟ್ ಹೇಗೆ ಫಿಟ್ ಮಾಡೋದು ಅಂತ. ಪ್ಲೀಸ್ ಟು ವಾಚ್. ಸೊ ಟೆಂಟ್ ಅನ್ಪ್ಯಾಕ್ ಮಾಡೋಣ. ಸೊ ಟೆಂಟ್ ಯೂಶ್ವಲಿ ಈ ಥರ ರೋಲ್ ಮಾಡಿ, ಈ ಥರ ಸಿಲಿಂಡ್ರಿಕಲ್ ಬ್ಯಾಗಲ್ಲಿ ರೋಲ್ ಮಾಡಿ ಹಾಕಿರ್ತೀವಿ. ಸೊ ಫಸ್ಟು ಅದನ್ನು ಅನ್ಪ್ಯಾಕ್ ಮಾಡೋಣ. ಸೊ ಇದು ಸ್ಟಿಕ್ಸ್ನ ಕೂಡ ಅನ್ಪ್ಯಾಕ್ ಮಾಡೋಣ. ಈ ಥರ ಸ್ಟಿಕ್ಸ್ ಕೊಟ್ಟಿರ್ತಾರೆ. ಇಲ್ಲಿ 3 ಥರದ್ದು ಸ್ಟಿಕ್ಸ್ ಇರುತ್ತೆ. ಸೊ 2 ಒಂದೇ ಲೆಂತ್, ಇನ್ನೊಂದು ಬಂದು ಸ್ವಲ್ಪ ಲೆಂತ್ ಕಮ್ಮಿ. ಸೊ ಅದನ್ನು ಫಿಟ್ ಮಾಡೋದು ಹೇಳ್ಕೊಡ್ತೀನಿ. ಏನು ಡಿಫಿಕಲ್ಟಿ ಇರಲ್ಲ. ಸೊ ಜಸ್ಟ್ ಇದಕ್ಕೆ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಇದು ಟೆಂಟಿನ ಬೇಸ್. ಸೊ ಇದು ಟೆಂಟಿನ ಬೇಸ್ ಆಗುತ್ತೆ. ಸೊ 2 ಲೆಂತ್ ಒಂದು ಸ್ಟಿಕ್ನ ಫಸ್ಟ್ ಎತ್ಕೊಳ್ಳಿ. ಸೊ ಈ ರೀತಿ ಸ್ಟಿಕ್ಸ್ ಇರುತ್ತೆ 4 ಕಾರ್ನರ್ಸಲ್ಲಿ. ಸೊ ಅದನ್ನು ಈ ಸ್ಟಿಕ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಲೆಂತ್ ಸ್ಟಿಕ್ಸ್ನ 4 ಸೈಡ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಬೇಸ್ಗೆ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಒಂದು ಕ್ಲಿಪ್ ಕೊಟ್ಟಿರ್ತಾರೆ. ಈ ಕ್ಲಿಪ್ನ ಟಾಪ್ ಪೋರ್ಷನಲ್ಲಿರೋ ಸ್ಟಿಕ್ಗೆ ಅಟ್ಯಾಚ್ ಮಾಡಬೇಕು. ಹೀಗೆ ಅದೇ ರೀತಿ ಲೈನಕ್ಕೂ ಒಂದೊಂದು ಕ್ಲಿಪ್ಸ್ ಇರುತ್ತೆ. ಅದನ್ನೆಲ್ಲದನ್ನು ಅಟ್ಯಾಚ್ ಮಾಡ್ಕೋತಾ ಬರಬೇಕು. ಫ್ರಂಟ್ ಪೋರ್ಷನ್, ಇದು ಫ್ರಂಟ್ ಪೋರ್ಷನ್. ಸೊ ಈಗ ನಾವು ಟಾಪ್ ಪೋರ್ಷನ್ ಹಾಕೋಣ. ಬೇಸ್ ಕ್ಲಿಪ್ಗೆ ಜಾಯಿಂಟ್ ಮಾಡಿ. ಎಲ್ಲ ಕಾರ್ನರಲ್ಲೂ ಈ ಥರ ಒಂದು ಕ್ಲಿಪ್ ಕೊಟ್ಟಿರ್ತಾರೆ. ಸೊ ಅದು ಬೇಸ್ಗೆ ಜಾಯಿಂಟ್ ಮಾಡಬೇಕು. ಸೊ ಇದು 2 ಲೆಂತ್ ಸ್ಟಿಕ್ಸ್ ಆಯಿತು. ಒಂದು ಶಾರ್ಟ್ ಸ್ಟಿಕ್ಸ್ ಇರುತ್ತೆ. ಇದು ಫ್ರಂಟ್ ಪೋರ್ಷನ್ಗೆ ಹಾಕಬೇಕು. ಸೊ ಫ್ರಂಟ್ ಪೋರ್ಷನ್ ಹೇಗೆ ಹಾಕೋದು ಅಂತಂದರೆ, ಅದೇ 4 ಕಾರ್ನರ್ಸಲ್ಲಿ ನಿಮಗೆ 2 ಸ್ಟಿಕ್ಸ್ ಕೊಟ್ಟಿರ್ತಾರೆ ಅಡಿಷ್ನಲ್ಲು. ಆ 2 ಸ್ಟಿಕ್ಸಲ್ಲಿ ಒಂದು ಕಾರ್ನರ್ಗೆ ಇದನ್ನ ಹಾಕಬೇಕು.
ನಿಮಗೆ ಒಂದು ಚಿಕ್ಕ ಪೌಚ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಆ್ಯಂಗಲ್ಸ್ಗಳಿರುತ್ತೆ. ಸೊ ಇದು ನಿಮಗೆ ಸಿನ್ಸ್ ನಾವಿದು ಟೆರೆಸಲ್ಲಿ ಆಗ್ತಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿಲ್ಲ. ನೀವೆಲ್ಲಾದರೂ ಹೊರಗಡೆ ಹೋದಾಗ ಲ್ಯಾಂಡ್ ಸರ್ಫೇಸ್ ಈ ಮಣ್ಣೆಲ್ಲ ಇರುತ್ತಲ್ಲ ಅಲ್ಲಿಗೆ ಇದನ್ನು ಹೀಗೆ ರೋಲ್ ಮಾಡಿ, ಈ ತುದಿನ ರೋಲ್ ಮಾಡಿ ಇದನ್ನು ಜೋರಾಗೆ ಹಿಂಗೆ ಟೈಟಾಗಿ ಎಳೆದು ನೀವು ಈ ರೀತಿ ಮಾಡೋದ್ರಿಂದ ಎಷ್ಟೇ ಜೋರು ಗಾಳಿ ಬಂದರೂ ಕೂಡ ನಿಮ್ಮ ಟೆಂಟು ಒಂಚೂರು ಅಲ್ಲಾಡೋದಿಲ್ಲ. ಸೊ ಇದು ಎಲ್ಲ ಕಾರ್ನರಲ್ಲೂ ನಿಮ್ಗೆ ಈ ಥರ ಥ್ರೆಡ್ ಕಾಣಿಸುತ್ತೆ. ಸೊ ಎಲ್ಲ ಕಾರ್ನರಲ್ಲೂ ನೀವು ಈ ರೀತಿ ಆ್ಯಂಗಲ್ಸ್ಗಳನ್ನ ಭೂಮಿಗೆ ಟೈಟ್ ಮಾಡಿ ಹಿಂಗೆ ಫಿಟ್ ಮಾಡಬೇಕು. ಸೊ ದಟ್ ನಿಮ್ಮ ಟೆಂಟು ಅಲ್ಲಾಡೋದಿಲ್ಲ. ಸೊ ಸದ್ಯಕ್ಕೆ ನಾನು ಟೆರೆಸಲ್ಲಿ ಫಿಟ್ ಮಾಡ್ತಿರೋದ್ರಿಂದ ಕಲ್ಲಿಟ್ಟಿದ್ದೀನಿ. ಈ ಕಾರ್ನರಲ್ಲಿ ಕೂಡ ಹೊಡಿಬೇಕು, ಹಿಂಗೆ ಇಲ್ಲಿ ಕೂಡ ಕೊಡಬೇಕು. ಸೊ ಇಲ್ಲಿ ನೋಡ್ಬೋದು, ಇದು ವೆಂಟಿಲೇಷನ್. ನಿಮಗೆ ಒಳಗಡೆಗೆ ಗಾಳಿ ಆಡೋದು ಈ ಜಾಗದಿಂದಾನೆ. ಸೊ ಈ ಟೆಂಟ್ ಹಾಕೋಕ್ಕೂ ಮುಂಚೆ ಒಂದಷ್ಟು ವಿಷಯ ನೀವು ತಿಳ್ಕೊಬೇಕು. ಸೊ ಗಾಳಿ ಬಡತ ಯಾವ ಕಡೆಯಿಂದ ಯಾವ ಕಡೆಗೆ ಪಾಸ್ ಆಗ್ತಾ ಇದೆ ಅದನ್ನು ನೀವು ನೋಡಿಕೊಂಡು ನೀವು ಟೆಂಟ್ ಹಾಕಬೇಕು. ಬಿಕಾಸ್ ಗಾಳಿ ಬಡತ ಹಿಂಗಿದ್ರೆ ನೀವು, ನಾನು ಯಾವುದು ದಿಕ್ಕಲ್ಲಿ ಹಾಕಿದ್ದೀನಿ ಈ ದಿಕ್ಕಲ್ಲಿ ಹಾಕಿದರೆ ನಿಮಗೆ ಇದು ಹೆಂಗೆ ಅಂತಂದರೆ ಈಸ್ಟಿಂದ ವೆಸ್ಟಿಗೆ ಗಾಳಿ ಹೋಗ್ತಾ ಇದೆ ಅಂದರೆ ನಿಮ್ಮ ಟೆಂಟ್ದು ಎಂಟ್ರೆನ್ಸ್ ಬಂದು ವೆಸ್ಟಿಗೆ ಇರಬೇಕು. ಅಕಸ್ಮಾತ್ ನಿಮ್ಮ ಗಾಳಿ ವೆಸ್ಟಿಂದ ಈಸ್ಟಿಗೆ ಹೋಗ್ತಾ ಇದೆ ಅಂದರೆ ನಿಮ್ಮ ಎಂಟ್ರೆನ್ಸ್ ಟೆಂಟು ಈಸ್ಟಲ್ಲಿರಬೇಕು. ಸೊ ದಟ್ ನಿಮಗೆ ಈಕ್ವಲ್ ಆಗಿರುತ್ತೆ, ಎಲ್ಲೂ ನಿಮ್ಗೆ ಶೇಕ್ ಆಗೋದಿಲ್ಲ. ಪ್ಲಸ್ ಒಳಗಡೆಗೂ ತುಂಬ ನಿಮಗೆ ಗಾಳಿ ಬರುತ್ತೆ. ಸೊ ಎಲ್ಲ ಕಡೆ ನಿಮಗೆ ಸ್ಲೋಪ್ ಇರೋದ್ರಿಂದ ಮಳೆ ಬಂತು ಅಂತ ಅಂದರೆ ಎಷ್ಟೇ ಜೋರು ಮಳೆ ಬಂದರೂ ಕೂಡ ನಿಮ್ಗೆ ಒಳಗಡೆ ಒಂಚೂರು ನೀರು ಬರೋದಿಲ್ಲ. ನೀರೆಲ್ಲ ನಿಮಗೆ ಕೆಳಗಡೆ ಈಗ ಬಂದ್ಬಿಡುತ್ತೆ, ಯಾವುದೂ ನಿಲ್ಲೋದಿಲ್ಲ. ಈ ಏನು ಥ್ರೆಡ್ಸ್ ಇದೆ ಇದನ್ನೆಲ್ಲ ನೀವು ಕವರಪ್ ಮಾಡಬೇಕು. ನಾನು ಹೇಳಿದ್ನಲ್ಲ ಆಗಲಿ ಆ್ಯಂಗಲ್ಸ್ಗಳು ಕೊಟ್ಟಿರ್ತಾರೆ, ಆ ಆ್ಯಂಗಲ್ಸ್ಗೆ ಟೈಟ್ ಮಾಡಿ ನೀವು ಎಲ್ಲ ಕಡೆಗೂ ಮಣ್ಣಿಗೆ ನೀವು ಟೈಟ್ ಮಾಡಿ ನೀಟಾಗಿ ಹಾಕಿದ್ರೆ ನಿಮ್ಮ ಟೆಂಟ್ ಹಲ್ಲಾಡೋದಿಲ್ಲ. ಈ ಥ್ರೆಡ್ಸಲ್ಲಿ ಕೂಡ ಹಾಕ್ಬೇಕು ನೀವು. ಈ ಥ್ರೆಡ್ಸ್ ಹೆಂಗೆ ಅಂದರೆ ಇದು ಹಿಂಗೆ ಹೊಡಿಬೇಕು, ಇದು ಈ ಥರ ಹೋಗುತ್ತೆ. ಸೊ ಹೆಂಗೆ ಇರುತ್ತೆ ಅಂದರೆ ನೀವು ಫುಲ್ ಟೈಟಾಗಿರುತ್ತೆ. ಸೊ ಇದು ಲಾರ್ಜ್ ಸೈಜ್ ಟೆಂಟು. ಸೊ ಇಲ್ಲಿ ನಿಮಗೆ 3 ಜನ ಆರಾಮಾಗಿ ಮಾಡ್ಕೊಳ್ಳುವಂಥ ಟೆಂಟ್ ಇದು. ಸೊ ಇದ್ರದ್ದು ಕಾಸ್ಟ್ ಬಂದು ನಿಮಗೆ 5000 ರೂಪೀಸ್ ಆಗುತ್ತೆ ಡೆಕಾಥ್ಲಾನಲ್ಲಿ. ಸೊ ಈ ಲೆಂತ್ನ ನೀವು ಎಕ್ಸ್ಟೆಂಡ್ ಮಾಡೋದು ಅಡ್ವಾಂಟೇಜ್ ಏನಂತಂದರೆ ನೀವೇನಾದರೂ ಕುಕ್ಕಿಂಗ್ ಮಾಡ್ಕೋಬೋದು ಇಲ್ಲಿ. ಬಿಕಾಸ್ ನಮ್ಮದು ಟೆಂಟ್ ಇರೋದು ಇಲ್ಲಿ. ಸೊ ಇದು ಎಕ್ಸ್ಟೆನ್ಷನ್ ಮುಂದಕ್ಕೆ. ಈ ಎಕ್ಸ್ಟೆನ್ಷನ್ ಏನಕ್ಕೆ ಅಂತ ಅಂದರೆ ನೀವಿಲ್ಲಿ ಸಣ್ಣದಾಗೆ ಒಂದು ಸ್ಟವ್ ಇಟ್ಕೊಂಡು ಏನಾರ ಒಂದು ಬ್ರೇಕ್ಫಾಸ್ಟು ಅಥವಾ ಏನಾದರೂ ಒಂದು ಕುಕ್ಕಿಂಗ್ ಮಾಡ್ಕೋಬೋದು. ಯಾಕಂದರೆ ಇದು ಎಕ್ಸ್ಟೆನ್ಷನ್ ಇಲ್ಲಿವರೆಗೂ ಇರುತ್ತೆ. ಈ ಎಕ್ಸ್ಟೆನ್ಷನ್ ಇಲ್ಲಿವರೆಗೂ ಇರೋದ್ರಿಂದ ನಿಮಗೆ ಕುಕ್ಕಿಂಗಿಗೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಎಕ್ಸ್ಟೆನ್ಷನ್ ಬಂದಿರೋದು. ಓಕೆ, ಸೊ ಈ ಎಕ್ಸ್ಟೆನ್ಷನ್ ಬಂದು ಲಾರ್ಜ್ ಸೈಜಲ್ಲಿ ಮಾತ್ರ ಬರೋದು. ಸೊ 2 ಪೀಪಲ್ ಟೆಂಟಲ್ಲಿ ನಿಮಗೆ ಈ ಥರ ಎಕ್ಸ್ಟೆನ್ಷನ್ಸ್ ಬರೋದಿಲ್ಲ. ಟೆಂಟ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಬಂದು ಟೆಂಟಿನ ಇಂಟೀರಿಯರು. ಸೊ ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಹುಕ್ಕಲ್ಲಿ ನಿಮಗೆ ಇಲ್ಲಿ ಡೆಕತ್ತಾನಲ್ಲಿ ಪೋರ್ಟಬಲ್ ಚಾರ್ಜರ್ ಸಿಗುತ್ತೆ, ಲೈಟಿಂಗ್ ಚಾರ್ಜರು. ಸೊ ಅದನ್ನು ಚಾರ್ಜ್ ಮಾಡಿಕೊಂಡು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಸೊ ದಟ್ ಕಂಪ್ಲೀಟ್ ಇಂಟೀರಿಯರ್ ಕಂಪ್ಲೀಟ್ ಬೆಳಕು ಬರುತ್ತೆ. ಒಂದು ಪೌಚ್ ಇದೆ. ಸೊ ನಿಮ್ಮ ಮೊಬೈಲ್ ಬೇರೆ ಏನು ಬೇಕಾದ್ರೂ ಅದನ್ನು ಇಟ್ಕೋಬೋದು. ಸೊ ಬಾಟಮಲ್ಲಿ ನೀವು ನೋಡ್ತಿರ್ಬೋದು ಟಾರ್ಪಲ್ ಯೂಸ್ ಮಾಡಿದ್ದಾರೆ. ಸೊ ರಫ್ ಟಾರ್ಪಲ್ಲು. ಸೊ ನೀವು ಯಾವುದೇ ಥರ ಈ ಸಣ್ಣ ಸಣ್ಣ ಕಲ್ಲು, ಈ ಸ್ವಲ್ಪ ಹಳ್ಳದಿಣ್ಣೆ ಏನೇ ಇದ್ದರೂ ಕೂಡ ನೀವು ಈ ಟಾರ್ಪಲ್ನ ಈ ಬೇಸ್ ನೀವು ಹಾಕಿದ್ರೆ ಏನೂ ಆಗೋದಿಲ್ಲ ಇದು. ಸೊ ಅಷ್ಟು ದಪ್ಪ ಇದೆ. ಸೊ ಇದಕ್ಕೆ ನಿಮಗೆ ಆನ್ಲೈನಲ್ಲಿ ನಿಮಗೆ ಬೆಡ್ ಸಿಗುತ್ತೆ. ಸೊ ಆನ್ಲೈನಲ್ಲಾದರೂ ನೀವು ಪರ್ಚೇಸ್ ಮಾಡ್ಬೋದು, ಇದು ಅಥವಾ ಡೆಕಾಥ್ಲಾನ್ಗಾಗಿ ಆದರೂ ಪರ್ಚೇಸ್ ಮಾಡ್ಬೋದು. ಸೊ ಆ ಬೆಡ್ನ ನೀವು ಕವರಪ್ ಮಾಡ್ಬೋದು, ಯೂಸ್ ಮಾಡ್ಬೋದು ಮಲಗೋದಕ್ಕೆ. ಸೊ ಇಲ್ಲಿ 3 ಮೆಂಬರ್ಸ್ ಆರಾಮಾಗಿ ಮಲಗ್ಬೋದು ಈ ರೀತಿ.